ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಸರ್, ಹೇಳ್ತೀರಾ? ಹಂಗೆ ಡೀಟೇಲ್ಸ್ ಕೊಟ್ಬಿಡ್ತೀರಾ? ಓಕೆ ಸರ್. ಸ್ವಿಫ್ಟ್ ಡಿಸೈರು ಅಲ್ವಾ ಸರ್ ಇದು? ಹೌದು, ಸ್ವಿಫ್ಟ್ ಡಿಸೈರ್ 2016 ಮಾಡಲು. ಇಂಡು ಗಾಡಿ 16 ಮಾಡಲಾ? ಹೌದು, 16 ಮಾಡಲು. ಗಾಡಿ ಎಷ್ಟು ರನ್ ಆಗಿದೆ ಸರ್? ಸರ್ ಇದು 2,10,000 ಸರ್. 2,10,000 ಓಡಿದೆಯಾ? ಹೌದು. ಓನರ್ ಎಷ್ಟಾಗಿದೆ ಸರ್? ಸರ್ ಇದು ಥರ್ಡ್ ಓನರ್ ಸರ್. 3 ಓನರಲ್ಲಿದೆ. ಹೌದು, ಥರ್ಡ್ ಓನರ್ ಗಾಡಿ. ಸರ್ ನಾನು ಹಾಕ್ಸಿದ್ದೀನಿ. ಆಮೇಲೆ ಇನ್ಸೂರೆನ್ಸ್ ಇದೆ ಸರ್. ಗಾಡಿ ಸರ್ ಒಂದು 80,000 ರೂಪಾಯಿ ಖರ್ಚು ಮಾಡಿದ್ದೀನಿ. ಏನಕ್ಕಂದ್ರೆ ಎಲ್ಲ ಇದಾಗ್ತಿದ್ದೀನಿ, ಹೊಸ ಐಟಮ್ ಹಾಕ್ಸಿದ್ದೀನಿ. ಸ್ವಲ್ಪ ಸಮಸ್ಯೆ ಇತ್ತು ಗಾಡಿ. ನಾವು ತಗೊಂಡಾಗ ನಾವು ತಗೊಂಡು ಒಂದು 6 ಮಂತ್ ಅಷ್ಟೇ ಆಯ್ತು ಗಾಡಿ. ನಮ್ಗೆ ಸ್ವಲ್ಪ ಬೇರೆ ಯಾರೋ ಕೊಟ್ಟಿದ್ರು ಗಾಡಿ. ಬಟ್ ತಗೊಂಡಾಗ ಸ್ವಲ್ಪ ಅದೇನು ವೀಲ್ ಲೋರೆಮ್ಮು ಡೇನಮ್ಮ ಸುಮಾರು ಐಟಮ್ಗಳು ಹೋಗಿತ್ತು. ಒಂದು 80,000 ರೂಪಾಯಿದು ಇಲ್ಲ ಹೊಸ ಐಟಮ್ ಹಾಕ್ಸಿದ್ದೀನಿ. ಅದು ಏನೋ ಸ್ವಲ್ಪ ಅದು ನಮ್ಮ ಬಾಮೈದ ಗಾಡಿ. ಅದು ನಮ್ಮ ಬಾಮೈದ ಅವ್ರು ಏನೋ ಇದು ಸ್ಟಡಿ ಮಾಡಕ್ಕಂತ ಹೋಗ್ತಾವ್ರೆ, BE ಮಾಡಕ್ಕಂತ ಹೋಗ್ತಾವ್ರೆ. ಸೊ ಅದಕ್ಕೆ ಸ್ವಲ್ಪ ಮಾರಕ್ಕಂತ ಇದ್ದೀವಿ. ಸರಿ ಸರ್, ಆಯ್ತು, ಇರಲಿ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್ ಗಾಡಿದು? ಸರ್ ಇದು ಓಲೋಬರ್ ಓಡ್ತಿದೆ ಸರ್ ಗಾಡಿ. ಪ್ರೆಸೆಂಟ್ ಓಡ್ತಾ ಇದೆ ಓಲೋಬರ್. ಈ ಗಾಡಿ ಓಡಿಸ್ತಾನೆ ಇದ್ದೀರಾ? ಹೌದು, ಓಲೋಬ್ರು ಓಡಿಸ್ತಿದ್ರೆ ಗಾಡಿ. ಅದು ಸ್ವಲ್ಪ ಅವ್ರದ್ದು ಇದು BE ಮಾಡೋಕ್ಕೋಸ್ಕರ, ಅಂದ್ರೆ ಮುಂದಿನ ಇದಕ್ಕೋಸ್ಕರ ಅವರು ಇದನ್ನ ಸ್ವಲ್ಪ ಗಾಡಿ ಸೇಲ್ ಮಾಡಿ ಹೋಗ್ತಾರೆ ಅಷ್ಟೇ. ಅದು ಬಿಟ್ರೆ ಏನಿಲ್ಲ ಸರ್. ಅದು ಗಾಡಿಯನ್ನು ಬೇರೆ ಸಮಸ್ಯೆ ಏನಿಲ್ಲ. ಗಾಡಿ ಬಂದು ನೋಡ್ಕೊಂಡು ಇಲ್ಲ ಚೆಕ್ ಮಾಡ್ಕೊಂಡು ನಾವು ಹೊಸ ಐಟಮ್ಗಳು ತೋರಿಸ್ತೀವಿ, ಹೊಸ ಟೈರ್ ಸರ್. ಒಂದು 4 ತಿಂಗಳಾಗಿಲ್ಲ ಹೊಸ ಟೈರ್ ಹಾಕ್ತೀವಿ. 4-5 ತಿಂಗಳು ಅಷ್ಟೇ ಆಗಿದೆ. ಹೊಸ ಟೈರ್ 4 ಹಂಗಿದ್ದಾವೆ. 4 ಹೊಸ ಟೈರ್ಗಳ ಸರ್? ಹೌದು, 4 ಹೊಸ ಟೈರು ಜೊತೆಗೆ ಒಂದು 80,000 ರೂಪಾಯಿ ಹೊಸ ಐಟಮ್ ಹಾಕ್ಸಿದೀವಿ. ಐಟಮ್ಸ್ಗಳು ಹಾಕ್ಸಿದ್ದೀರಾ? ಒಂದು 80,000? ಹೌದು ಹೌದು, ಹೊಸ ಐಟಮ್ಗಳು ಹಾಕ್ಸಿದೀವಿ. ಸರ್ ಇದು ಗಾಡಿ ಸರ್ ಕಂಡೀಷನ್ ಆಗಿ ಚೆನ್ನಾಗಿದೆ. ಆಮೇಲೆ ಓವರ್ ಪ್ರೆಸೆಂಟ್ ಓಡ್ತಾ ಇದೆ. ಇವತ್ತು ಡ್ಯೂಟಿ ಹೋಗಿದೆ ನಮ್ಮ ಹುಡುಗ. ಓಕೆ ಸರ್, ಆಯ್ತು. ಇದು ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ಸರ್ ಇದು ತಗೊಳ್ಳೋ ಮಾಡಿಸ್ಕೋಬೇಕು ಸರ್ ಟ್ರಾನ್ಸ್ಫರ್. ಓಕೆ, CC ಕಂಡೀಷನಲ್ಲಿ ಕೊಡ್ತೀರಾ? ಅಕಸ್ಮಾತ್ ಬೇರೆ ಜಿಲ್ಲೆಗೆ ಏನಾದರೂ ತಗೊಳ್ಳೋರು ಹತ್ರ ಸರ್ ಯಾವ್ದಾದ್ರು ಫೈನ್ಗಳಿದೆಯಾ? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಈ ಥರ? ಸರ್ ಅದು ಇದ್ರೆ ಸರ್ ನಾನು ಇದು ಕಟ್ಕೊಡ್ತೀನಿ ಸರ್. ಅದಿದ್ರೆ ನಾನು ಕಟ್ಕೊಡ್ತೀನಿ. ಅಲ್ಲೇ ಇದು ಚೆಕ್ ಮಾಡ್ಬೋದು, ಅಪ್ಲಿಕೇಶನಲ್ಲಿ ಮಾಡ್ಬೋದು. ಅದು ನೋಡಿ ಇದ್ರೆ ಅದನ್ನ ಕ್ಲಿಯರ್ ಮಾಡಿಕೊಡಿ. ಹಾಂ ಸರ್, ಅದಿದ್ರೆ ಎಲ್ಲ ಫುಲ್ ಕ್ಲಿಯರ್ ಮಾಡಿಕೊಡ್ತೀನಿ. ಸರ್ ಅದೇ ಸರ್ ಗಾಡಿ ಮೇಲೆ ಸರ್ ಏನೇ ಸರ್ ಸಮಸ್ಯೆ ಇದ್ರೆ ಎಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ. ಓಕೆ ಸರ್. ಗಾಡಿ ಹೇಳಿ ಸರ್, ಏನಿಲ್ಲ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಸರ್ ಅದು ಏನಿಲ್ಲ ಸರ್. ಗಾಡಿ ಸರ್ ಹೆಂಗೆ ಸರ್ ಶೋರೂಮ್ ಸರ್, ಅದು ಗಾಡಿ ಹಂಗೆ ಇದೆ. ಅದೇ ಸರ್ 2016 ಮಾಡಲು ಎಂಡ್ ಅಲ್ಲ ಸರ್ ಗಾಡಿ. ಬಟ್ ನಾವು ತಗೊಂಡು 6 ಮಂತ್ ಆಯ್ತು ಅಷ್ಟೇ. ಅದು ಗಾಡಿ ತಗೊಂಡಾಗ ಹೆಂಗಿತ್ತು ಸರ್, ನಾವು ಅದು ಗಾಡಿ ಹಂಗೆ ಇದೆ. ಬಟ್ ನಾವು ಅದಕ್ಕೆ ಹೊಸ ಐಟಮ್ ನಾವು ಹಾಕ್ಸಿದ್ದೀವಿ ಅಷ್ಟೇ. ಅದು ಟೈರ್ ಹೊಸ ಟೈರು, ಆಮೇಲೆ ಫ್ರೆಶ್ ಇನ್ಸೂರೆನ್ಸು. ಓಕೆ, ನೀವು ಗಾಡಿ ತಗೊಂಡ್ಮೇಲೆ ಒಂದು 80,000 ಖರ್ಚು ಮಾಡಿದ್ದೀರಾ? ಗಾಡಿಯಲ್ಲಿ ನೀಟಾಗಿ ರೆಡಿ ಮಾಡಿಸ್ಕೊಂಡು ಸರ್ ಅದು ನಾವು ಓಲೋಬ್ರು ಓಡಿಸ್ತಿದ್ದೀವಿ. ಒಂದು 6 ಮಂತಿಂದ ಓಡಿಸ್ತಾ ಇದ್ದೀವಿ. ಓಕೆ ಸರ್. ಇದು ಫ್ಯೂಲ್ ಪೆಟ್ರೋಲ ಡೀಸೆಲ್ಲ ಸರ್? ಸರ್ ಇದು ಡೀಸೆಲ್ ರೇಟ್ ಸರ್ ಗಾಡಿದು. ಅಂದರೆ ಟೂರ್ ಗಾಡಿ, ಟೂರ್ಸ್ ಅಲ್ಲ? ಹೌದು, ಶಿಫ್ಟ್ ಡಿಸೈರ್ ಟೂರು. ಶಿಫ್ಟ್ ಡಿಸೈರ್ ಟೂರು. ಓಕೆ, ಗಾಡಿಗೆ ನೀವೇ ಓನರಾ? ಸರ್ ಅಲ್ಲಲ್ಲ, ಇದು ನಮ್ಮ ಬಾಮೈದವರು. ಅಂದ್ರೆ ಇದು ನಮ್ಮ ಮನೇಲಿ ಇರೋದವರು. ಅಂದರೆ ಒಟ್ಟಲ್ಲಿ ನೀವೇ ಓನರ್ ಬರ್ತೀರಾ? ನಿಮ್ಮ ಬಾಮೈದೆ ಓಡಿಸ್ತಿದ್ದಾರೆ ಅಷ್ಟೇ? ಹೌದು ಹೌದು ಹೌದು. ನಾವು ಇದು ಗೌರ್ಮೆಂಟ್ ಅಫಿಷಿಯಲ್ ನಾವು. ಓಕೆ ಓಕೆ ಸರ್, ಆಯ್ತು. ಅದೇ ನಾವು ಗೌರ್ಮೆಂಟ್ ಅಫಿಷಿಯಲ್, ಅದು ನಾವು ಗಾಡಿ ಓಡಿಸೋಕ್ಕಾಗಲ್ವಲ್ಲ. ಸೊ ಅದಕ್ಕೆ ಸೇಲ್ ಮಾಡ್ತೀವಿ. ಇಲ್ಲದ್ರೆ ಅಲ್ಲಿ ಗಾಡಿ ಇದ್ರೆ ನಾನೇ ಓಡಿಸ್ತಿದ್ದೆ ಅದು ಇಲ್ಲೇ ಬೆಂಗಳೂರಲ್ಲೇ. ಓಕೆ ಸರ್. ಲೊಕೇಶನ್ ಎಲ್ಲಿ ಬರ್ತದೆ ಸರ್? ಯಾರು ಗಾಡಿ ನೋಡೋಕೆ ಬರ್ಬೇಕಂದ್ರೆ? ಸರ್ ಇದು ಸರ್ ಇದು ಬಾಪೂಜಿ ನಗರ ಸರ್. ಬಾಪೂಜಿ ನಗರ ಬಂದ್ಬಿಟ್ಟು ಫೋನ್ ಮಾಡೋದು ಸಾಕು ಸರ್. ನಾನು ಕೊಡ್ತೀನಿ, ಲೊಕೇಶನ್ ಕೊಡ್ತೀನಿ ಅವರಿಗೆ. ಬಾಪೂಜಿ ನಗರ ಬೆಂಗಳೂರು ಅಲ್ಲ ಸರ್? ಹೌದು, ಬಾಪೂಜಿ ನಗರ ಬೆಂಗಳೂರು. ಇದು ಕೃಷ್ಣದೇವರ ಹಾಲ್ಟ್ ಅಂತ ಇದೆ ಬಾಪೂಜಿ ನಗರ ಹತ್ರ. ಓಕೆ, ಅವರು ಅಲ್ಲಿ ಬಂದು ಫೋನ್ ಮಾಡಿ ಸಾಕು. ಅಲ್ಲೇ ಪಕ್ಕದಲ್ಲೇ ಮನೆ ನಮ್ಮದು. ಸರಿ ಸರ್, ಆಯ್ತು. ಇದು ಗಾಡಿ ಟಚ್ ಆಗಿರೋದು, ಸ್ಕ್ರಾಚಸ್, ಆಕ್ಸಿಡೆಂಟ್ ಈ ಥರ ಏನಾದ್ರು ಇದೆ ಸರ್? ಸರ್ ಒಂದು ಚಿಕ್ಕಪುಟ್ಟ ಸ್ವಲ್ಪ ಇದು ಡೆಂಟ್ ಇದೆ ಸರ್. ಹಿಂದ್ಗಡೆ ಸ್ವಲ್ಪ ಸ್ವಲ್ಪ ಇದೆ ಸರ್. ಇದು ಒಂದು ಸ್ಮಾಲ್ ಡೆಂಟ್ ಇದೆ ಸರ್. ಓಕೆ ಸರ್, ಆಯ್ತು. ಚಿಕ್ಕದಲ್ಲ? ಚಿಕ್ಕ ಡೆಂಟ್ ಇದೆ ಸರ್ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಆ ಥರದಿಂದ ಯಾವುದೋ ಮೇಜರ್ ಯಾವುದೇ ಒಂದು ಸ್ಕ್ರಾಚಸ್ ಆಗಲಿ ಆಕ್ಸಿಡೆಂಟ್ ಯಾವುದಾಗಿಲ್ಲ. ಈ ಥರ ಬಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ, ಸಮಸ್ಯೆ ಇಲ್ಲ. ಬಂದ್ಬಿಟ್ಟು ಗಾಡಿ ಎಲ್ಲ ಓಡಿಸ್ಬಿಟ್ಟು
ಅವರೆಲ್ಲ ಚೆಕ್ ಮಾಡ್ಕೊಬಿಟ್ಟು ಸರ್ ಅವರು ನಾವೇನಾದ್ರು ರೆಡಿ ಮಾಡ್ತಿದ್ದೀವಿ ರಿಪೇರಿ ಮಾಡ್ತಿರೋದು ಎಲ್ಲ ಸರ್ ಅವ್ರಿಗೆ ನಾವು ಪಿನ್ ಟು ಪಾಯಿಂಟ್ ಎಲ್ಲ ಬಿಲ್ ಕೊಡ್ತೀವಿ ಹೊಸ ಐಟಮ್ ಆಗ್ತಿರೋದೆಲ್ಲ ನೋಡಿಬಿಟ್ಟು. ಬಟ್ ಅವ್ರಿಗೆ ಹೋಗಲಿ ಸಮಸ್ಯೆ ಇಲ್ಲ. ಓಕೆ ಸರ್, ಈಗ ಕೊನೆಯದಾಗಿ ರೇಟಿಗೆ ಬಂದ್ಬಿಡ್ತೀನಿ ಸರ್. ಎಷ್ಟು ಕೊಟ್ಟು ಮಾಡ್ತಿದ್ದೀರಿ ಗಾಡಿಗೆ ಪ್ರೈಸು? ಸರ್ ನಾನು ಸರ್ ಇದು 270 ಸರ್. ನಾನು 270ಗೆ ನಾನು ಇದು ಮಾಡ್ತಿದ್ದೀನಿ, ಕೌಂಟ್ ಮಾಡ್ತಿದ್ದೀನಿ. 2,70,000 ಹೇಳ್ತಾ ಇದ್ದೀರಾ? ಸ್ವಲ್ಪ ಬಂದು ಹೆಚ್ಚು ಒಂದು 265 262 ಸರ್ ಅಷ್ಟು ಮಾಡಿಕೊಡ್ತೀನಿ ಫೈನಲ್. ಓಕೆ, ಫೈನಲ್ಲು ಒಂದು 260ಗೆ ಆಗುತ್ತೆ. ಹಾಂ ಸರ್, ಫೈನಲ್ ಸರ್ 260 ಸರ್, ಅದ್ರಿಗಿಂತ ಕಡಿಮೆ ಆಗಲ್ಲ ಸರ್. ಆಯ್ತು ಇರಲಿ. ಓಕೆ, ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ಮ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಇದೇ ಕೊಟ್ಟಿರಲಾ? ಹ್ಞೂ ಸರ್ ಇದೇ ಕೊಟ್ಟಿರಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಈ ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.